ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಕಾವು ಆಟದಲ್ಲಿ ಗಿಲ್ಲಿನೇ ಆವಂತೆ ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನು ಮುಂದೆ ಬಿಗ್ ಬಾಸ್ ಮನೆ ತುಂಬ ಆಟಗಳು ಬದಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಎಲ್ಲ ಸ್ಪರ್ಧೆಗಳು ಯಾವ ಥರ ತಗೋತಾರೆ ಕತೆ ಅಂತ. ಒಟ್ಟಿನಲ್ಲಿ ಸ್ಪರ್ಧಿಗಳ ಒಂದು ಮನಸ್ಸಲ್ಲಿ ಒಂದಿಷ್ಟು ವಿಷಯಗಳನ್ನ ಬಿತ್ತೋದಕ್ಕೆ, ಜೊತೆಗೆ ಮುಂದಿನ ವಾರಕ್ಕೆ ಆಟನ ಶುರು ಮಾಡೋದಕ್ಕೋಸ್ಕರ ಈ ಒಂದು ಆ್ಯಕ್ಟಿವಿಟೀಸ್ನ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹಾವು ಹೇಳಿ ಕತೆ ಇದೆ. ಸೊ ಏನು ಕತೆ, ಯಾರು ತಪ್ಪು ಯಾರು ಸರಿ ಎಲ್ಲ ಕೂಡ ಡೀಟೇಲ್ ಮಾತಾಡೋಣ. ಪ್ರೊಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಒಬ್ರು ನನ್ನ ಈ ಜರ್ನಿಯಲ್ಲಿ ಲ್ಯಾಡರ್ ಆಗಿದ್ದಾರೆ. ಯಾವ್ಯಾವರು ಕೊಡ್ತಾರೆ ಲ್ಯಾಡರ್ ಮಾಡೋ. ಇನ್ನೊಬ್ರು ಹಾವು ಬಂದು ನನಗೆ ಗಿಲ್ಲಿ ಸರ್ ಗಿಲ್ಲಿ ಕೊಡ್ತಾರೆ. ಬಂದಾಗಿಂದ ನನ್ನ ಪರ್ಸನಾಲಿಟಿನ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮನಸ್ಸುಗಳನ್ನ ಒಡೆಯುವಂತದ್ದು ನಿರಂತರವಾಗಿ ಮನೆಯಲ್ಲಿ ಮಾಡ್ತಾ ಇರುವಂತದ್ದು ಗಿಲ್ಲಿ. ಹಾವು ಗಿಲ್ಲಿ ನನ್ನ ಕಾವು ಅಂತ ರೇಗಿಸೋದಾಗಿರ್ಲಿ, ಬೇರೆಯವ್ರ ಕಣ್ಣಿಗೆ ಬೇರೆ ತರ ಕಾಣಿಸ್ತಾ ಇದೆ ಅಥವಾ ನನ್ಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಗೈಸ್ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಇಲ್ಲಿ ಒಂದು ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ. ಆ್ಯಂಡ್ ಹಾವು ಏಣಿ ಅಂತ ಬಂದಾಗ ಇಲ್ಲಿರುವಂಥ ನೇಮ್ಗಳನ್ನ ತಗೋತಿರೋದು ನೋಡಿದಾಗ ನಾನು ಸ್ವಲ್ಪ ಸರ್ಪ್ರೈಸ್ ಕೂಡ ಆಗ್ತಿದೆ ನನಗೆ. ಅಂದರೆ ಕೆಲವು ನೇಮ್ಗಳನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಓಕೆನಾ. ಅಂದರೆ ನೀವು ಏಣಿಗೂ ಕೂಡ ಕೊಡ್ಬೋದು, ಅವ್ಗೂ ಕೂಡ ಕೊಡ್ಬೋದು. ಬಟ್ ನೀವು ಹೆಂಗೆ ನೋಡ್ತೀರ ಅಂದಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೆ ಈ ಬಿಗ್ ಬಾಸ್ ಮೇಲೆ ಇರೋವಂಥ ವಿಷಯಗಳು ಇಟ್ಕೊಂಡು ನೋಡ್ತಿದ್ದೀರಾ ಅಥವಾ ಹೊರಗಡೆ ಜನಗಳಿಗೆ ನಾವು ಯಾವ ಥರ ಕಾಣಿಸ್ತೀವಿ, ಇದು ಹೊರಗಡೆ ಜನದ ಪ್ರಕಾರ ಯಾವ ಥರ ಅನ್ನೋ ಲೆಕ್ಕಾಚಾರ ಹಾಕೊಂಡು ಮಾತಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಆ ಡಿಫ್ರೆನ್ಸ್ ಕೂಡ, ಓಕೆನಾ. ಜೊತೆಗೆ ಇಲ್ಲಿರುವಂಥ ಮೇನ್ ವಿಷಯ ಗಿಲ್ಲಿ ಮತ್ತು ಕಾವ್ಯ. ನೆನ್ನೆದು ಕೂಡ ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಿದ್ದೀರಾ ಗಿಲ್ಲಿ ಕಾವ್ಯ ದೂರ ಆಗ್ತಾರೆ ಅಂತ. ಇಷ್ಟೆಲ್ಲ ವಿಷಯಗಳು ಆಗ್ಬೋದು, ಇದೊಂದು ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಕೊಡ್ತಾ ಇದ್ದಾರೆ, ಅವ್ರು ಕನ್ಸಿದ್ದು ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮುಚ್ಚುಮರೆ ಏನೂ ಇಲ್ಲ. ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಾಳೆ ನೀವು ನೋಡಿದ್ರೆ ಮತ್ತೆ ಅವರಿಬ್ಬರು ಚೆನ್ನಾಗಿರ್ತಾರೆ. ಸೊ ತಲೆಗೆ ಹೊಡ್ಕೊಬೇಡಿ. ಈ ಥರ ಆ್ಯಕ್ಟಿವಿಟೀಸ್ಗಳಂತ ಬಂದಾಗ ಇರೋದನ್ನು ಹೇಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅವ್ರಿಗೂ ಕೂಡ ಅರ್ಥ ಮಾಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಡೀತಾ ಇದೆ. ಬಟ್ ಆದರೆ ಇಲ್ಲಿ ಇನ್ನೊಬ್ರಿಗೆ ನೋವು ಕೂಡ ಆಗ್ಬೋದು. ಜೊತೆಗೆ ಅವ್ರುಗಳು ಯಾವ ಥರ ಪರ್ಸ್ಪೆಕ್ಟಿವ್ ಇಟ್ಕೊಂಡಿರ್ತಾರೆ, ಇವ್ರು ಯಾವ ಥರ ಪರ್ಸ್ಪೆಕ್ಟಿವ್ ಇಟ್ಕೊಂಡಿರ್ತಾರೆ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಜೊತೆಗೆ ಈ ಪ್ರೋಮೋದಲ್ಲಿ ಈಗ ಹಾವು ಅಂತ ಬಂದಾಗ ನಮ್ಮ ಈ ಬಿಗ್ ಬಾಸ್ ಜರ್ನಿಲಿ ಈ ಹಾವು ಅಂತ ಬಂದಾಗ ಅದು ನಮ್ಮನ್ನ ಕೆಳಗಡೆ ಇಡುತ್ತೆ. ಸೊ ನಮಗೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮೇಲ್ಗಡೆ ಹೋಗಿ ಬಿಡಲ್ಲ ಅನ್ನೋದು ಪಾಯಿಂಟ್ ಬರುತ್ತೆ, ಓಕೆನಾ. ಮೇನಾಗಿ ಅದು ಏಣಿ ಅಂತ ಬಂದಾಗ ಪಟ್ ಅಂತ ಹತ್ಕೊಳ್ಳೋದಕ್ಕೆ ಅಥವಾ ಈ ಜರ್ನಿಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಕೂಡ ಬರುತ್ತೆ. ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಯಾವ ಥರ ಪರ್ಸ್ಪೆಕ್ಟಿವಿಂದ ಇಟ್ಕೊಂಡು ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ನೋಡಬೇಕಿರೋದೇನೆಂದರೆ ಈ ಬಿಗ್ ಬಾಸ್ ಮೈಲಿ ನಮ್ಗೆ ಎಷ್ಟು ಸಪೋರ್ಟ್ ಆಗಿದ್ದಾರೆ, ನಮಗೆ ಇವರಿಂದ ಎಷ್ಟು ಬೆನಿಫಿಟ್ ಆಯಿತು. ಇವಾಗ ನೆಗೆಟಿವ್ ಆಗೇ ಆಗುತ್ತೆ, ಎಲ್ಲರಿಗೂ ಏನು ಪಾಸಿಟಿವ್ ಆಗಿಲ್ಲ, ಎಲ್ಲರಿಗೂ ಕೂಡ ಒಂದಿಷ್ಟು ವಿಷಯಗಳು ಆಗಿದೆ, ಓಕೆನಾ. ಬಟ್ ಆದರೆ ಇವರಿಂದ ನಮ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನ ಪಾಯಿಂಟ್ ಕೂಡ ಮಿಸ್ ಮಾಡಬಾರ್ದು. ಆ ಪಾಯಿಂಟ್ಗಳಲ್ಲಿ ಮಿಸ್ ಆಗಿರೋ ರೀತಿ ಕಾಣಿಸಿದೆ. ಅದಕ್ಕೆ ಕಾರಣ ಅವ್ರು ನೋಡುವಂಥ ರೀತಿ, ಯೋಚನೆ ಮಾಡುವಂಥ ರೀತಿ ಏನಿದೆ ಅದ್ರ ಮೇಲೆ ಹೋಗುತ್ತೆ. ಆ್ಯಂಡ್ ಇವನ್ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಗಿಲ್ಲಿ ಅವರು ಮೆಟ್ಲು ಏನಿದೆ ಏಣಿ ಅನ್ನುವಂಥದ್ದು ಅದನ್ನು ಕಾವೇರಿ ಕೊಟ್ಟಿದ್ದಾರೆ, ಓಕೆನಾ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ರಘು ಅಣ್ಣ ನಮ್ಮ ಮಾಡು ಅಣ್ಣಂಗೆ ಕೊಟ್ಟಿದ್ದಾರೆ. ಕಾರಣ ಏನು ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಜೊತೆಗೆ ಇಲ್ಲಿ ಅಶ್ವಿನಿ ಗೌಡರು ರಕ್ಷಿತಾ ಶೆಟ್ಟಿಯವರು ಕೊಟ್ಟಿದ್ದಾರೆ ಏಣಿ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಗೈಸ್? ಬಟ್ ಇಲ್ಲಿ ಒಂದಿಷ್ಟು ಇನ್ಸಿಡೆಂಟ್ ಆಯ್ತಲ್ಲ, ಆ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಗಿಲ್ಲಿ ಅವ್ರಿಗೆ ಹಾವು ಅಂತ ಕೊಟ್ಟಿದ್ದಾರೆ. ನನ್ನ ಜರ್ನಿಲಿ ಹಾವು ಅಂದ್ಬಿಟ್ಟು ಇಬ್ಬರು ಕೂಡ ರಘುವಣ ಮತ್ತು ಇವರು ಅಶ್ವಿನಿ ಗೌಡ ಇವರಿಬ್ಬರು ಕೂಡ ಹಾವು ಅಂತ ಕೊಟ್ಟಿರುವಂಥದ್ದು ಇದು ಕ್ಲಿಯರಾಗಿ ಗೊತ್ತಾಗ್ತದೆ. ಮತ್ತು ರಾಶಿಕಾ ಶೆಟ್ಟಿಯವರು ಕೂಡ ಯಾರೊಬ್ಬರು ಹಾವು ಅನ್ನೋದ್ರಲ್ಲಿ ನಿಲ್ಲಿಸಿದ್ದಾರೆ. ಯಾಕೆ ಯಾರು ಏನು ಕತೆ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಜೊತೆಗೆ ಇಲ್ಲಿ ಮೇನ್ ಸ್ವಲ್ಪ ಸರ್ಪ್ರೈಸ್ ಆಗಿದ್ದಂಥದ್ದು ಕಾವ್ಯ. ಸೊ ಅವರು ಕೂಡ ಗಿಲ್ಲಿನ ಹಾವು ಅಂತ ನಿಲ್ಲಿಸಿದ್ದಾರೆ. ನನ್ನ ಜರ್ನಿಲಿ ಇವರು ನನಗೆ ಹಾವಾಗಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಇಲ್ಲಿ ವಿಷಯಗಳು ಕೂಡ ಇದೆ. ಸೊ ಆ ವಿಷಯಗಳನ್ನ ಇವಾಗ ಪ್ರೋಮೋ ನೋಡ್ತಾ ಡೀಟೇಲಾಗಿ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಒಬ್ರು ನನ್ನ ಈ ಜರ್ನಿಯಲ್ಲಿ ಲ್ಯಾಡರ್ ಆಗಿದ್ದಾರೆ. ಯಾವ್ಯಾವರು ಕೊಡ್ತಾರೆ ಲ್ಯಾಡ್. ಆ್ಯಂಡ್ ಏಣಿ ಆಗಿರುವಂಥದ್ದು ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಯಾವುದೋ ಒಂದು ಟೈಮಲ್ಲಿ ಯಾರಿಗೋ ಒಬ್ರಿಗೆ ಏಣಿ ಆಗಿದ್ದಾರೆ, ಎಮೋಷನಲಿ ಸಪೋರ್ಟ್ ಕೂಡ ಮಾಡಿದ್ದಾರೆ. ಹಿಂಗೆ ಮಾಡಬೇಡ, ತಪ್ಪು ಮಾಡಬೇಡ ಅಂತ ಕೂಡ ಹೇಳಿರ್ತಾರೆ. ಆ್ಯಂಡ್ ಜೊತೆಗೆ ತಪ್ಪನ್ನ ತಿದ್ದುವಂಥ ಕೆಲಸಗಳು ಕೂಡ ಮಾಡಿರ್ತಾರೆ. ಅದು ಮೇನ್ ಆಗುತ್ತೆ, ಓಕೆನಾ. ಮಾಡೋ. ಇನ್ನೊಬ್ರು ಹಾವು ಬಂದು ನನಗೆ ಗಿಲ್ಲಿ ಸರ್ ಗಿಲ್ಲಿ ಅಶ್ವಿನಿ ಗೌಡ ಮತ್ತು ರಘುವಣ ಇಬ್ಬರು ಕೂಡ ತಗೋತಿದ್ದಾರೆ, ಓಕೆನಾ. ಬಂದಾಗಿಂದ ನನ್ನ ಪರ್ಸನಾಲಿಟಿನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ನನಗೆ ಇದೊಂದು ವಿಷಯ ಅರ್ಥ ಆಗಲಿ. ಇದಕ್ಕೆ ಎಕ್ಸ್ಪ್ಲನೇಷನ್ ರಘುವಣ ಏನು ಕೊಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತೀನಿ ಎಪಿಸೋಡಲ್ಲಿ. ಬಟ್ ಇಲ್ಲಿ ಏನಪ್ಪ ಅಂದರೆ ಆ ಪರ್ಸನಾಲಿಟಿ ಚೇಂಜ್ ಮಾಡೋಕ್ಕೋಸ್ಕರ ಗಿಲ್ಲಿ ಏನು ಮಾಡೋದು ನಂಗೆ ಅರ್ಥನೇ ಆಗ್ತಿಲ್ಲ. ನಿಮಗೆಲ್ಲರೂ ಆಗ ಅನಿಸಿದೆ ಗೈಸ್, ರಘುವಣ್ಣನ ಪರ್ಸನಾಲಿಟಿನ ಚೇಂಜ್ ಮಾಡಬೇಕು ಅಂತ ಗಿಲ್ಲಿ ಇದು ಮಾಡ್ತಾರೆ ಅಂತ. ಆ್ಯಕ್ಚುಲಿ ನೆನ್ನೆ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ, ರಘುವಣ್ಣನ ಕಂಡ್ರೆ ನನಗಿಷ್ಟ, ನಾನು ಅವ್ರ ಜೊತೆ ಇರ್ತೀನಿ, ಅವ್ರು ಬೇಡ ಅಂದರೂ ನಾನು ಹೋಗ್ತೀನಿ ಅನ್ನೋ ರೀತಿ ಹೇಳ್ತಾರೆ ಯಾರು ಗಿಲ್ಲಿ. ಬಟ್ ರಘುವಣ್ಣನ ಕಡೆಯಿಂದ ಇದು ಯಾಕೋ ಸರಿ ಬರ್ತಿಲ್ಲ. ಅವ್ರು ಯಾಕೆ ಗಿಲ್ಲಿ ಅವ್ರ ಬಗ್ಗೆ ಈ ಥರ ಒಪಿನಿಯನ್ ಇಟ್ಕೊಂಡು ಹೋಗ್ತಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಹೇಳಿದ ವಿಷಯ ಕೂಡ ನನಗೆ ಅರ್ಥ ಆಗುತ್ತೆ. ಅಲ್ಲಿ ಕುತ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ನೈಟ್ ಮಾತಾಡ್ತಿರ್ಬೇಕಾದ್ರೆ ಒಂದಿಷ್ಟು ವಿಷಯಗಳನ್ನ ಹೇಳ್ತಾರೆ, ಓಕೆನಾ. ಸೊ ಅದ್ರಲ್ಲಿ ಪಾಯಿಂಟ್ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದೇ ಕೆಲಸಗಳ ಥರ ಅಥವಾ ಒಂದು ಕಾಮಿಡಿಗೂ ಒಂದು ಪರ್ಸನ್ ಅಂತ ಬಂದಾಗ ಅದ್ರ ಮಧ್ಯೆ ಒಂದು ಏನೋ ಹೇಳಿದ್ರು ಗ್ಯಾಪ್ ಅನ್ನೋದು, ಅದನ್ನ ಒಂದು ಲಿಮಿಟ್ನ ಇವರು ಕೂಡ ಕ್ರಾಸ್ ಮಾಡಿದಾರಲ್ವಾ. ಹಾಗೆ ಅದು ಕೂಡ ಅವ್ರು ತಪ್ಪಾಗುತ್ತೆ ಅಲ್ವಾ. ಅದನ್ನ ಯಾಕೆ ಯೋಚನೆ ಮಾಡ್ತಿಲ್ಲ? ನಾವು ಮಾಡಿದಾಗ ಅದು ತಮಾಷೆ, ಗಿಲ್ಲಿ ಮಾಡಿದಾಗ ಸೀರಿಯಸ್ಸು, ಯಾಕೆ ಹೀಗೆ?
ಅನ್ನೋ ಪಾಯಿಂಟ್ ಬಂದೇ ಬರುತ್ತೆ. ಜೊತೆಗೆ ಈ ಸಂಬಂಧನ ಮಾಡ್ಕೊಂಡಿರೋದೇ ಇವ್ರುಗಳು. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇವರು ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಇವರಿಬ್ಬರು ಜೊತೆನೇ ಇದ್ದರು ಜಾಸ್ತಿ. ಆ್ಯಂಡ್ ಅವ್ರ ಜೊತೆ ಅವ್ರಿಬ್ಬರು ಕೂಡ ಇವರು ಫೇವ್ರೇಟ್ ಅನ್ನೋ ರೀತಿಯೇ ಇದ್ದಂಥದ್ದು ಕಥೆಗಳು ಕೂಡ, ಓಕೆನಾ. ಸೊ ಇದೆಲ್ಲ ನೋಡಿದಾಗ ಅವಾಗ ಹಂಗಿದ್ದು ಬಿಟ್ಟು ಇವಾಗ ಸಡನ್ನಾಗಿ ಎಲ್ಲ ಕೂಡ ಬದಲಾಗ್ತಿರ್ಬೇಕಾದ್ರೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ರಘುವಣ್ಣನ ಕ್ಲಾರಿಟಿ ಇಲ್ಲ ಅಂತ ಅನ್ಕೋತೀನಿ, ಅಥವಾ ಅವ್ರು ಬೇರೆ ಥರ ಅನ್ಕೋತಿರ್ಬೋದು, ಅಥವಾ ಗಿಲ್ಲಿ ಅವರಿಂದ ದೂರ ಇರಬೇಕು ಅಂತ ಯೋಚನೆ ಕೂಡ ಮಾಡ್ತಿರ್ಬೋದು. ಬಿಕಾಸ್ ಗೆಸ್ಟ್ಗಳು ಬಂದ್ಬಿಟ್ಟು ಇಷ್ಟೆಲ್ಲ ಒಂದು ರೀತಿ ಮಾತಾಡಲ್ಲ, ಅದು ಕೂಡ ಇರ್ಬೋದು. ಕಥೆಗಳು ಕಟ್ಟಬೋದು ಈಸಿ, ಬಟ್ ಎಕ್ಸಾಕ್ಟ್ ರೀಸನ್ ಏನಂತ ಗೊತ್ತಾಗ್ತಿಲ್ಲ. ಬಟ್ ರಘುವಣ್ಣ ಅರ್ಥ ಮಾಡ್ಕೋರೋದು ಏನಂದರೆ, ನಾನು ತುಂಬ ಮಾಡಿದ್ದೀನಿ, ಮೀಸೆ ಬೋಳ್ಸಿದ್ದೀನಿ, ಗಡ್ಡ ಬೋಳ್ಸಿದ್ದೀನಿ, ನೀರು ತಗೊಂಡೋಗಿ ಬಿಸಾಕಿದ್ದೀನಿ, ಇಟ್ಕೊಂಡು ಹಿಂಗೆಲ್ಲ ಮಾಡಿದ್ದೀನಿ. ಸೊ ಅದೆಲ್ಲ ತಮಾಷೆ ಅಲ್ಲ, ಅದೆಲ್ಲ ಸೀರಿಯಸ್ ವಿಷಯ. ಬಟ್ ಆ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ತಿದ್ದಾನೆ, ಅವ್ನು ಸೀರಿಯಸ್ ಆಗ್ತಿಲ್ಲ ಅಂದರೆ ಅವ್ನು ನನ್ನ ಮೇಲೆ ಇಟ್ಟಿರುವಂಥ ರೆಸ್ಪೆಕ್ಟ್. ಸೊ ನಾನು ಕೂಡ ಅವ್ನ ಮೇಲೆ ಅದೇ ರೀತಿ ಒಂದು ರೆಸ್ಪೆಕ್ಟ್ ಇಡಬೇಕಾಗುತ್ತೆ. ಅವ್ನು ತಮಾಷೆ ಮಾತನ್ನ ತಮಾಷೆಗೆ ತಗೋಬೇಕಾಗುತ್ತೆ. ಆ ಹುಡುಗ ಇರೋಂಥ ರೀತಿ ಏನು, ಪರ್ಸನಾಲಿಟಿ ಏನು, ಇದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಕೂಡ ಅದನ್ನೇ ಹೇಳ್ತಾರೆ, ಅವ್ರು ಇರೋದೇ ಹಾಗೆ ಅಲ್ವ ಒಂದು ರೀತಿ. ಸೊ ಆ ಹುಡುಗಿ ಅರ್ಥ ಮಾಡ್ಕೊಂಡಷ್ಟು ಇವ್ರು ಯಾಕೆ ಅರ್ಥ ಮಾಡ್ಕೋತಿಲ್ಲ ಅನ್ನೋದು ನನಗೆ ಬರ್ತಿರೋಂಥ ಪ್ರಶ್ನೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಒಂದು ಮನಸ್ಸುಗಳನ್ನ ಒಡೆಯುವಂಥದ್ದು, ನಿರಂತರವಾಗಿ ಮನೆಯಲ್ಲಿ ಮಾಡ್ತಾ ಇರುವಂಥದ್ದು ಗಿಲ್ಲಿ. ನಿಮ್ಗೆ ಅನ್ಸುತ್ತಾ ಗಿಲ್ಲಿ ಅವ್ರು ಇನ್ನೊಬ್ರು ಮನಸ್ಸನ್ನ ಹೊಡಿತಾರೆ ಅಂತ? ಬಟ್ ಕಿರಿಕಿರಿ ಅಂತೂ ಮಾಡೇ ಮಾಡ್ತಾರೆ, ಅದಂತೂ ನಾನು ಕ್ಲಿಯರಾಗಿ ಹೇಳ್ತೀನಿ. ಯಾಕಂದ್ರೆ ಒಬ್ಬರು ಇಬ್ಬರಲ್ಲ, ಇಡೀ ಮನೆಗೆ ಹೇಳುತ್ತೆ ಮಾತನಾದಾಗ ನಿಜವೂ ಫ್ರಸ್ಟ್ರೇಷನ್ನು ಇದೆಲ್ಲ ಕ್ರಿಯೇಟ್ ಮಾಡ್ತಾರೆ. ಮತ್ತು ಒಂದಿಷ್ಟು ಜಗಳ ಆದಾಗ ಸುಮ್ಮನಿದ್ದವ್ರನ್ನೂ ಕೂಡ ಕೆಣಕ್ತಾರೆ, ಅದು ಕೂಡ ನಾನು ನೋಡಿದ್ದೀನಿ. ಆ್ಯಂಡ್ ಜಗಳ ತಂದಿಟ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ, ಕೂತ್ಕೋತಾರೆ, ಜಗಳ ಆಡ್ರಪ್ಪ ನೀವು ಅಂತ. ಸೊ ಅವುಗಳಿಂದ ಅದನ್ನೇ ಎಕ್ಸಾಂಪಲ್ ಕೊಡ್ತಾ ಹೇಳ್ತಿದ್ದಾರೆ, ಏನು ಕತೆ ಗೊತ್ತಿಲ್ಲ. ಆ್ಯಂಡ್ ಮನ್ಸುಗಳು ಹೊಡಿಯೋದಂತ ಬಂದಾಗ ತುಂಬ ಬೇರೆ ಥರನೇ ಬರುತ್ತೆ ವಿಷಯಗಳು. ಸೊ ಮನಸ್ಸುಗಳನ್ನ ಬ್ರೇಕ್ ಮಾಡೋಂಥದ್ದು ಏನೂ ಮಾಡಲ್ಲ. ಬಟ್ ಏನಪ್ಪ ಅಂದರೆ ಕೆಲವೊಂದು ವಿಷಯಗಳು ಸೀರಿಯಸ್ ಆಗಿರದಂತೆ ತುಂಬ ಬೇರೆ ಥರನೇ ತಮಾಷೆ ಮಾಡೋಕ್ಕೆ ಹೋಗ್ತಾರೆ. ಸೊ ಆ ಕಾಮಿಡಿ ಅವ್ರಗಳ ವಿಷಯ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ನಮ್ಗಳಿಗೆಲ್ಲ ಏನು ಬಿಡು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ, ಸಖತ್ತಾಗಿ ಉಡಿಸ್ತಾನೆ ಆಗಿಗೆ ಅಂತ. ಬಟ್ ಅಲ್ಲಿರೋಂಥ ಸ್ಪರ್ಧಿಗಳಿಗೆ ತಗೋಬೇಕಲ್ಲ, ಅವ್ರನ್ನ ಇಟ್ಕೊಂಡು ಅವ್ರಿಗೆ ರೋಸ್ಟ್ ಮಾಡಿದ್ರೆ, ಅಥವಾ ಅವ್ರನ್ನ ಇಟ್ಕೊಂಡು ಬೇರೆ ಥರ ಮಾತಾಡಿದ್ರೆ ವಯಸ್ಸಾಯಿತು ಹಾಗೆ ಹೀಗೆ ಅದು ಇದು ಎಲ್ಲ ಬರುತ್ತೆ ಅಂದಾಗ ಖಂಡಿತವಾಗ್ಲೂ ನನ್ನ ಪ್ರಕಾರ ಅಲ್ಲಿ ಗಿಲ್ಲಿಯವರು ಒಂದು ಮನಸ್ಸುಗಳನ್ನ ಬ್ರೇಕ್ ಮಾಡೋಂಥ ಒಂದು ವಿಷಯಗಳನ್ನ ಮಾಡಿರ್ತಾರೆ ಅಂತ ಅನ್ಕೋತೀನಿ. ಬಟ್ ಅವ್ರು ಮಾಡೋಂಥದ್ದು ಕಾಮಿಡಿ, ಬಟ್ ಅವ್ರು ತೊಗೊಳ್ಳೋಂಥದ್ದು ಬ್ರೇಕ್ ಆದ ರೀತಿ. ಗಿಲ್ಲಿಯವ್ರು ಕೂಡ ಅರ್ಥ ಮಾಡ್ಕೋಬೇಕಾದೇನೆಂದರೆ, ನನ್ನಿಂದ ಇಷ್ಟೆಲ್ಲ ಆಗ್ತಿದೆ, ಅವ್ರಿಗೆ ಹರ್ಟ್ ಆಗುತ್ತೆ ಅಂದಾಗ ದೂರ ಇರೋದು ಒಳ್ಳೆಯದು. ಯಾಕಂದರೆ ನಾವು ಕಾಮಿಡಿ ಮಾಡಿ ಅಥವಾ ಇನ್ನೊಂದೇನೋ ಮಾಡೋಕ್ಕೆ ಹೋಗಿ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಆಗುತ್ತೆ ಅಂದರೆ, ಅವ್ರಿಗೆ ಬೇಡ ಅಂತಿದ್ದಾರೆ ಅಂದರೆ ನಾವು ಅವರಿಂದ ದೂರ ಇದ್ದರೆ ನಮಗೆ ಒಳ್ಳೆಯದು. ಅದನ್ನು ಗಿಲ್ಲಿಯವ್ರು ಮಾಡ್ತಾರಾ? ಖಂಡಿತವ್ರು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಕ್ಲಾರಿಟಿ ಇದೆ ಏನು ಮಾಡಬೇಕು ಅಂತ. ಹಾಗಾಗಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ಇಲ್ಲಿ ಗಿಲ್ಲಿ ಅವ್ರಿಗೆ ಕಾವ್ಯವ್ರು ಕೊಟ್ಟಿದ್ದಾರೆ, ಕಾರಣ ಕೇಳೋಣ. ಅಂತ ರೇಗ್ಸೋದಾಗಿರ್ಲಿ. ಸೊ ಇದು ಮೇನ್ ಆಗಿ ರೇಗ್ಸೋ ಟಾಪಿಕ್ಗೆ ಬರ್ತಿದೆ. ಇದು ಈ ಮನೆಯಲ್ಲಿ ತುಂಬ ಸಲ ರಿಪೀಟೆಡ್ ಆಗಿ ಕೇಳಿರುವಂಥ ಮಾತುಗಳು, ಓಕೆನಾ, ಎಸ್ಪೆಷಲಿ ಕಾವ್ಯರ ಬಾಯಿಲಿ. ಬೇರೆಯವ್ರ ಕಣ್ಣಿಗೆ ಬೇರೆ ತರ ಕಾಣಿಸ್ತಾ ಇದೆ ಅಥವಾ ಆ್ಯಕ್ಚುಲಿ ಇವಾಗ ನಾನು ಹೇಳಿದ್ರಲ್ಲ, ಈಗ ರಜತ್ ಕೂಡ ನೆನ್ನೆ ಮಾತಾಡಿದ ಪಾಯಿಂಟ್ ನೋಡ್ಬೋದು, ಅಥವಾ ನಾವು ಇವಾಗ ಮಾತಾಡ್ತಿರೋದಾಗ್ಬೋದು, ನಾನು ಬೇರೆ ವೀಡಿಯೋಗಳಲ್ಲಿ ಮಾತಾಡುವಂಥದ್ದಾಗ್ಬೋದು. ಜೊತೆಗೆ ತುಂಬ ಆಡಿಯನ್ಸ್ಗಳು ಇವಾಗ ಲೈಕ್ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡೋರನ್ನ ನೋಡ್ಬೋದು. ಈ ವಿಷಯ ಬಂದೇ ಬರುತ್ತೆ, ಓಕೆನಾ. ಜೊತೆಗೆ ಈ ಬಿಗ್ ಬಾಸ್ ಮೇಲೆ ತುಂಬ ಜನ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಇವರು ಅದ್ರ ಬಗ್ಗೆ ವರಿ ಮಾಡ್ತಿರೋದು ಸತ್ಯನೇ, ಓಕೆನಾ. ಆ್ಯಂಡ್ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಆಗಿತ್ತು ಗಿಲ್ಲಿ ಮತ್ತು ಕಾವ್ಯ ಮಧ್ಯ. ಹರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. Super Sunday with Sudeep. ರಾತ್ರಿ 9 ಗಂಟೆಗೆ. ಇವಾಗ ಕಾವ್ಯ ಹೇಳ್ತಿರೋದು ಏನಂದರೆ, ಇವಾಗ ನೀನು ರೇಗಿಸೋದ್ರಿಂದ ಒಂದಿಷ್ಟು ವಿಷಯಗಳಾಗ್ತಿದೆ ಗಿಲ್ಲಿ. ಸೊ ನೀನು ಅದನ್ನು ರೇಗಿಸ್ಬೇಡ, ಅದರಿಂದ ನನಗೆ ತೊಂದರೆ ಆಗ್ತಿದೆ, ನಂಗೆ ಕಷ್ಟ ಆಗ್ತಿದೆ, ಮಾಡಬೇಡ ಅಂತ ಇವರು ಕಾವ್ಯವರು ಗಿಲ್ಲಿಗೆ ಹೇಳಿದ್ದಾರಾ ಅಂತ ಕೇಳಿದ್ರೆ ಖಂಡಿತವ್ರು ಹೇಳಿದ್ದಾರೆ. ಯಾಕಂದ್ರೆ ನಾನೇ ಅದು ಸಪ್ರೇಟ್ ಒಂದು ವಿಡಿಯೋನೇ ಮಾಡಿದ್ದೆ, 19 ನಿಮಿಷ ವಿಡಿಯೋ ಮಾಡಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ ವಿಷಯಗಳಲ್ಲಿ. ಕಾವ್ಯಂಗೆ ಏನಾಗ್ತಿದೆ, ಗಿಲ್ಲಿಯವ್ರು ಏನು ಅಂದ್ಕೊಂಡಿದ್ದಾರೆ, ಏನು ಕತೆ ಅಂತ. ಅದನ್ನು ಒಂದು ಖುಷಿ ಪಟ್ಟಿದ್ದೆ. ಏನಪ್ಪ ಅಂದರೆ ಗಿಲ್ಲಿಯವರು ಒಂದು ಮಾತು ಹೇಳ್ತಾರೆ, ಸರಿ ಬಿಡು ಆಯಿತು, ನಾನು ಇನ್ನು ಮುಂದೆ ರೇಗ್ಸಲ್ಲ ಬಿಡು, ಸರಿ ಮಾಡ್ಕೊಂಡು ಹೋಗೋಣ ಅನ್ನೋ ರೀತಿ ಮಾತಾಡ್ತಾರೆ. ಅದು ನಂಗೆ ನನ್ನ ಪ್ರಕಾರ ತುಂಬ ಒಳ್ಳೆಯ ಡಿಸಿಷನ್ ಅಂತ ಅನಿಸ್ತು. ಆ್ಯಂಡ್ ಇವತ್ತು ಈ ಒಂದು ಸಿಚುವೇಷನ್ಗೆ ಅಥವಾ ಈ ಥರ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಕಾವ್ಯ ಅಂದರೆ, ಅವತ್ತು ಏನೊಂದು ಗಿಲ್ಲಿ ಜೊತೆ ಮಾತಾಡಿದ್ರು, ಅದಾದಮೇಲೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಗಿಲ್ಲಿ ಪಕ್ಕ ನನಗೋಸ್ಕರ ಆದರೂ ನಾನು ಹೇಳಿದ ಮೇಲೆ ನನಗೆ ಕಷ್ಟ ಆಗ್ತಿದೆ, ನಂಗೆ ಆಗ್ತಿಲ್ಲ ಗಿಲ್ಲಿ, ನಿನ್ನ ಮೇಲೆ ನಂಗೆ ಯಾವುದೇ ಬೇಜಾರಿಲ್ಲ, ಬಟ್ ಆದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಅದು ತೊಗೊಬಾರ್ದು ಅಂದರೂ ಕೂಡ ನಾನು ತೊಗೊಳಂಗೆ ಆಗ್ತಾಯಿದೆ, ಅದು ಹೊರಗಡೆ ವಿಷಯ ಅಂತನೋ ಅಥವಾ ಇದೋ ಏನೋ ಗೊತ್ತಾಗ್ತಿಲ್ಲ, ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ ಗಿಲ್ಲಿ ಅಂತ ಅಷ್ಟು ಮಟ್ಟಿಗೆ ಹೇಳ್ಕೊಂಡಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ಗಿಲ್ಲಿ ಅರ್ಥ ಮಾಡ್ಕೊಂಡ್ರು ಅಂತ. ಯಾಕಂದರೆ ಅರ್ಥ ಮಾಡ್ಕೊಂಡಂಗೆ ಹೇಳ್ಬಿಟ್ಟು ಹೋಗ್ತಾರೆ ಅವರು. ಸೊ ಕಾವ್ಯರು ಕೂಡ ಹಂಗೆ ಅಂದ್ಕೊಂಡ್ರು. ಅದಾದಮೇಲೆ ತಿರ್ಗಾ ನೀವು ನೋಡಿದ್ರೆ ಈ ವಾರ ನೋಡಿದ್ರೆ ನೀವು ಅಬ್ಸರ್ವ್ ಮಾಡ್ಕೊಂಬಂದರೆ ಕ್ಲಿಯರಾಗಿ ಮತ್ತೆ ರೇಕ್ಸೋದು ಮಾಡಿದ್ದಾರೆ. ಕಾವು ನನ್ನ ಕಾವು, ಐ ಲವ್ ಯು. ಸೊ ಇದೆಲ್ಲ ಬಂತು. ಅದ್ರ ಜೊತೆಗೆ ಅದು ಬಂದಾಗ ಕಾವ್ಯರ ರಿಯಾಕ್ಷನ್ ಕೂಡ ನೋಡಿದ್ದೀರಾ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಓಕೆ, ಕಾವ್ಯರು ಹೇಳ್ತಿರೋಂಥದ್ದಲ್ಲಿ ಪಾಯಿಂಟ್ ಇದೆ. ಆದರೆ ಇಲ್ಲಿ ಮ್ಯಾಟ್ರ್ ಆಗೋದೇನೆಂದರೆ, ಇಲ್ಲಿ ಗಿಲ್ಲಿಯವ್ರ ಕಡೆಯಿಂದ ತಪ್ಪಾಗಿದೆ. ನಾನು ತಪ್ಪಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ, ಅದನ್ನು ತಪ್ಪೇ ಅದು. ಯಾಕಂದರೆ ಅವ್ರು ಒಬ್ರಿಗೆ ಅಷ್ಟೆಲ್ಲ ಹೇಳ್ಕೊಂಡ ಮೇಲೂ ತಿರ್ಗಿ ಅದನ್ನು ಮಾಡೋದಿದೆಯಲ್ಲ, ದೊಡ್ಡ ತಪ್ಪಾಗುತ್ತೆ. ಬಟ್ ಇಲ್ಲಿ ಇನ್ನೊಂದೇನೆಂದರೆ, ನಾನು ಇಲ್ಲೊಂದು ವಿಷಯ ನೋಡ್ತಿರೋದೇನೆಂದರೆ, ಇವ್ರು ಆ್ಯಕ್ಚುಲಿ ಇದನ್ನು ಹೆಣಿಗೂ ಕೂಡ ಕೊಡ್ಬೋದಾಗಿತ್ತು. ಯಾಕಂದರೆ ಗಿಲ್ಲಿ ಪ್ರತಿ ಸಲ ಇವ್ರಿಗೆ ಬಂದಾಗ, ಇವ್ರಿಗೆ ಏನೋ ಒಂದು ಕಷ್ಟ ಆಯಿತು ಅಂತ ಬಂದಾಗ, ಇವ್ರಿಗೆ ಏನೋ ಒಂದು ಜಗಳ ಆಯಿತು ಅಂತ ಬಂದಾಗ, ಯಾವುದೇ ಒಂದು ವಿಷಯ ಆಗಿರ್ಬೋದು, ಯಾರಿಗೋಸ್ಕರ ಸ್ಟ್ಯಾಂಡ್ ತೊಗೋತಾರೋ ಇಲ್ಲೋ ಗೊತ್ತಿಲ್ಲ, ಮೇಯ್ನಾಗಿ ಕಾವ್ಯಗೋಸ್ಕರ ಸ್ಟ್ಯಾಂಡ್ ತೊಗೋತಾರೆ. ಅವ್ರಿಗೆ ನಿಜವಲ್ಲಿ ಈ ಜರ್ನಿಲಿ, ಈ ಬಿಗ್ ಬಾಸ್ ಜರ್ನಿಲಿ ಮೆಟ್ಲಾಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಮರಿಬಾರ್ದಾಗಿತ್ತು ಅಂತ ಅನಿಸ್ತು ನನಗೆ. ಕೊಟ್ಟಿದ್ದೇನು ಬೇಜಾರಿಲ್ಲ. ಯಾಕಂದರೆ
ಅವ್ರು ಹೇಳೋ ಪಾಯಿಂಟು ಸರಿ ಇದೆ, ಅವ್ರು ಹೇಳಿರೋದು ಸರಿ ಇದೆ. ಆ್ಯಂಡ್ ಅವ್ರಿಗೆ ಅವ್ರು ಪಾಯಿಂಟ್ ಹೇಳಿದ್ರಲ್ಲ ಅದನ್ನು ಆಲ್ರೆಡಿ ಅವ್ರ ಜೊತೆ ಮಾತಾಡಿದ್ದು ಸತ್ಯ, ಗಿಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಮತ್ತೆ ತಪ್ಪು ಮಾಡೋದು ಕೂಡ ಸತ್ಯನೇ, ಓಕೆನಾ. ಸೊ ಇದೆಲ್ಲ ಆದಮೇಲೆ ನಾನು ಅನ್ಕೋತಿರೋದೇನೆಂದರೆ ಇವರು ಹೊರಡೆ ವಿಷಯಗಳನ್ನ ಇಟ್ಕೊಂಡು ಅಥವಾ ಇಲ್ಲಿ ಇವಾಗ ಏನಾಯಿತು ಅದನ್ನು ನೋಡಿ ಏನು ಕೊಡ್ತಾ ಇದ್ದಾರೆ ಅದು ಓಕೆನೆ. ಬಟ್ ಏನಂದರೆ ಒಂದು ಒಳ್ಳೇದು ಕೆಟ್ಟದ್ದು ಅಂತ ಬಂದಾಗ ಒಳ್ಳೇದು ಕಡೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಕೂತ್ಕೊಂಡು ಹೇಳ್ಬೋದು, ಬಟ್ ಅವ್ರ ಡಿಸಿಷನ್ ಅದು, ಓಕೆನಾ. ಬಟ್ ಸ್ಟಿಲ್ ನನಗೆ ಪರ್ಸನೆನ್ಸ್ ಇದೇನಂದರೆ ಇಲ್ಲಿ ಕಾವ್ಯವರು ಏಣಿ ಕೊಡ್ಬೋದಾಗಿತ್ತು ಅಂತ, ಅದು ಬೇರೆ ವಿಷಯ, ಅವ್ರು ಕೊಡೋದು ಬಿಡೋದು, ಓಕೆನಾ. ಬಟ್ ಕೊಡ್ಬೋದಾಗಿತ್ತು, ಯಾಕಂದರೆ ಈ ಬಿಗ್ ಬಾಸ್ ಮೇಲೆ ಆ ಥರ ಸಪೋರ್ಟಿವ್ ಆಗಿರೋದು ಯಾರಪ್ಪ ಅಂದರೆ ಅದು ಗಿಲ್ಲಿ ಅಂತ ಹೇಳ್ಬೋದು. ಯಾರಿಗೂ ಸಾರಿ ಕೇಳಿದಿರೋಂಥ ವ್ಯಕ್ತಿ ಹೋಗಿ ಸಾರಿ ಕೇಳ್ತಾರೆ, ಮಾತಾಡ್ತಾರೆ. ಆ್ಯಂಡ್ ಜೊತೆಗೆ ಎಲ್ಲ ಹೆಚ್ಚಾಗಿ ಕಾವ್ಯ ಅಂತ ಬಂದರೆ ಎಲ್ಲ ವಿಷಯದಲ್ಲೂ ಕೂಡ ಅವ್ರು ಸ್ಟ್ಯಾಂಡ್ ತಗೋತಾರೆ. ಸೊ ಅದನ್ನು ನೋಡಿದಾಗ ಇಲ್ಲಿವರೆಗೂ ಕಾವೇರಿ ಜರ್ನಿಲಿ ಏಣಿಯಾಗಿದ್ದಾರೆ ಹೊರತು ಇದಂತೂ ಆಗಿಲ್ಲ, ಆವಂತೂ ಆಗಿಲ್ಲ ಅಂತ ಅನ್ಕೋತೀನಿ. ಬಟ್ ಅಂತ ಹೇಳೋದಕ್ಕೆ ಅವ್ರ ಪಾಯಿಂಟ್ ಇದೆಯಲ್ಲ, ಅದನ್ನು ನೋಡಿದಾಗ ಖಂಡಿತವಾಗ್ಲೂ ಅವ್ರು ಹೇಳುವಂಥ ಪಾಯಿಂಟ್ ಏನಿದೆ ಅದ್ರ ಜೊತೆಗೆ ಅವ್ರು ಕೊಟ್ಟಿರೋದು ಕೂಡ ಸರಿ ಅಂತ ಅನ್ಸುತ್ತೆ. ಯಾಕಂದರೆ ಇದೆಲ್ಲ ಕೂಡ ಆಲ್ರೆಡಿ ಡಿಸ್ಕಷನ್ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಗಿಲ್ಲಿಯವ್ರ ಕಡೆಯಿಂದ ಆ ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕು, ಆ ಫ್ರೆಂಡ್ಶಿಪ್ ಯಾವತ್ತೂ ಹಾಳಾಗಬಾರ್ದು. ಆ್ಯಂಡ್ ಅದರಿಂದ ಇವಾಗ ಆಗ್ತಿರೋಂಥ ವಿಷಯಗಳಿಂದ ನಮ್ಮಿಬ್ಬರು ಫ್ರೆಂಡ್ಶಿಪ್ ಹಾಳಾಗಬಾರ್ದು ಅಂತ ಯೋಚನೆ ಮಾಡಿ ಅವ್ರಿಗೆ ಗಿಲ್ಲಿಯವ್ರ ಹತ್ರ ಹೋಗಿ ಮಾತಾಡಿದಾಗ ಗಿಲ್ಲಿಯವ್ರು ಅದನ್ನು ಅರ್ಥ ಮಾಡ್ಕೊಂಡ್ರು ಅವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದಾದಮೇಲೂ ಕೂಡ ಅದನ್ನು ಬೆಟರ್ ಮಾಡ್ಕೊಂಡಿದ್ರೆ ರೇಗ್ಸಂತೆ ಅದು ಐ ಲವ್ ಯು ತಿರ್ಗಾ ಅವೆಲ್ಲ ಮಾಡ್ದಂತಿದ್ದಿದ್ರೆ ನಿಜವಾಗ್ಲೂ ಇವತ್ತು ಈ ಪರಿಸ್ಥಿತಿ ಬರ್ತಿದ್ರು ಅನ್ಸುತ್ತೆ. ಸೊ ಈ ಪರಿಸ್ಥಿತಿ ಬರೋದಕ್ಕೂ ಕೂಡ ಗಿಲ್ಲಿ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಾನಾಗಿದ್ದರೆ ಅಲ್ಲಿ ಕಾವ್ಯರು ಅದು ತಗೋಬೇಕಾಗಿತ್ತು ಅಂತ ಹೇಳ್ತೀನಿ ಅಷ್ಟೇ. ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಕಾವ್ಯರ ಮೈಂಡ್ಗೆ ಇವಾಗ ಎಲ್ಲರೂ ಕೂಡ ಏನು ಗಿಲ್ಲಿಂದ ಕಾವ್ಯ ಸೊ ಆ ಥರ ಬರೋದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಇಲ್ಲಿ ಇವಾಗ ಗಿಲ್ಲಿಯವರು ಈಗ ರೇಗಿಸೋದು ಹಿಂಗೆ ಮಾಡೋದು ಆ್ಯಂಡ್ ಗಿಲ್ಲಿ ಇದ್ದರೆ ಮಾತ್ರ ಅವ್ರು ಕಾಣಿಸ್ಕೋತಾರೆ ಅನ್ನೋಂಥದ್ದು ಇದೆಲ್ಲವೂ ಕೂಡ ತಲೆಗೆ ಬಂದಿರೋದ್ರಿಂದನೇ ಈ ಪಾಯಿಂಟ್ನ ಹೇಳಿದ್ದಾರೆ. ಸೊ ಆ ರೀತಿ ನೋಡಿದಾಗ ವ್ಯಾಲಿಡ್ ಇದೆ ಅಂತ ಅನಿಸುತ್ತೆ. ಬಟ್ ಅದನ್ನು ಇಲ್ಲಿಗೆ ತಗೊಬಂದಿದ್ದೇನೋ ನಂಗೆ ರೈಟ್ ಅಂತ ಅನಿಸ್ತಿಲ್ಲ. ಬಟ್ ಇಟ್ಸ್ ಓಕೆ, ಅವ್ರ ಒಪಿನಿಯನ್ ಅಂತ ಬಿಡೋಣ, ನೋಡೋಣ ಎಪಿಸೋಡ್ ನೋಡೋಣ, ಓಕೆನಾ. ಏನಾಗುತ್ತೆ ಏನು ಕತೆ ಅಂತ ಗಿಲ್ಲಿಯವ್ರ ಕಡೆಯಿಂದ ರಿಯಾಕ್ಷನ್ ನೋಡ್ತಿದ್ದೀನಿ, ಏನಾಗುತ್ತೆ ಏನು ಕತೆ ಅಂತ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.